ವಿಷಯವಾಣಿ ಟಿವಿ ಸ್ಪೆಷಲ್ ವಾಹಿನಿಗೆ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇಷರಾಶಿ ಸಂಕ್ರಾಂತಿ ವರ್ಷ ಭವಿಷ್ಯ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಈಗಾಗಲೇ ದೊರೆತಿದೆ, ಇನ್ನು ಮುಂದೆ ದೊರಕುವಂಥ ಯುಗಗಳಿದೆ. ಕಾರಣ ಮೇಷರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ. ಸಾಮಾನ್ಯವಾಗಿ ಈ ಒಂದು ವರ್ಷದ ಸಂಕ್ರಾಂತಿಯ ಪೂರ್ವಾರ್ಧದಲ್ಲಿ ಅಂತ ಹೇಳಬೇಕು. ಇನ್ನು ಉತ್ತರಾರ್ಧದಲ್ಲಿ ಗುರುವಿನ ಅನಾನುಕೂಲ ಆಗುವ ಸಾಧ್ಯತೆ ಇದೆ. ಆ ಕಾರಣದಿಂದ ಎಲ್ಲ ಶುಭ ಕಾರ್ಯಗಳನ್ನು ಕೂಡ ಈ ಗುರುವಿನ ಇದು ಮಧ್ಯಕಾಲ ಅಂತ ಹೇಳ್ತೀವಿ, ಈ ಒಂದು ಶುಭ ಕಾಲದಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಶುಭ ಕಾರ್ಯಗಳನ್ನು ಕೂಡ ಮಾಡ್ಕೋಬೇಕಾಗಿದೆ. ಹೀಗೆ ಮೇಷರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾಗಿರ್ತಕ್ಕಂಥ ಆರ್ಥಿಕ ಅನುಕೂಲ ಇರತಕ್ಕಂಥದ್ದು, ಮತ್ತು ವೈವಾಹಿಕ ಜೀವನದಲ್ಲಿ ಅನುಕೂಲ ಇರತಕ್ಕಂಥದ್ದು, ವಿವಾಹ ಆಗದೇ ಇರೋರಿಗೆ ವಿವಾಹ ಆಗುವಂಥ ಇವುಗಳು ಈಗ ಪ್ರಾಪ್ತಿಯಾಗುತ್ತದೆ. ಮತ್ತು ವಿವಾಹಕ್ಕೆ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು, ಶುಭ ಮುಹೂರ್ತಗಳನ್ನು, ಶುಭ ಯೋಗಗಳನ್ನು ಕೊಡ್ತಕ್ಕಂಥ ಶುಭ ಫಲಗಳು ಈ ಮೇಷರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಹೀಗೆ ಮೇಷರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಗಳು ಮುಂಚೆ ಇತ್ತು, ಆದರೆ ಈಗ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಹೊಂದಿ ಸುಖ ಶಾಂತಿ ದೊರಕುವಂಥ ಯೋಗಗಳು ಕೂಡ ಇವಾಗ ಆಲ್ರೆಡಿ ಇವರಿಗೆ ಪ್ರಾರಂಭ ಆಗಿದೆ. ಮತ್ತು ಈ ಒಂದು ಸಂಕ್ರಾಂತಿಯ ಪೂರ್ವಾರ್ಧದಲ್ಲಿ ಅಂದರೆ ಮೇ ತಿಂಗಳವರೆಗೆ ಇವರಿಗೆ ಶುಭಫಲಗಳು ದೊರೆಯುತ್ತೆ. ಆನಂತರದಲ್ಲಿ ಗುರುವಿನ ಅನಾನುಕೂಲ ಕೂಡ ಬರುತ್ತೆ. ಮತ್ತು ಈ ಒಂದು ಮೇಷರಾಶಿಗೆ ಗುರು ಯೋಗಕಾರಕನಾಗಿರೋದ್ರಿಂದ ಗುರುವರ್ ಗೌರವಂ, ಮೇಷರಾಶಿಯವರಿಗೆ ಗುರುವಿನ ಪೂರ್ಣ ಅನುಗ್ರಹದಿಂದ ಎಲ್ಲ ರೀತಿಯ ಸುಖ ಶಾಂತಿ ದೊರಕತ್ತೆ. ಗುರುವರ್ ಗೌರವಂ, ಸಮಾಜದಲ್ಲಿ ಗೌರವಗಳು ಕೂಡ ದೊರಕತ್ತೆ. ಮೇಷರಾಶಿಯವರಿಗೆ ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮ ಇವೆಲ್ಲವೂ ಕೂಡ ಮೇಷರಾಶಿಯವರಿಗೆ ಇರತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ರಾಶಿಯ ಗುಣ ಅಂತ ನಾವು ಹೇಳಬೇಕಾಗಿದೆ. ಹೀಗೆ ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಗಳು ಮುಂಚೆ ಇದ್ದರೂ ಕೂಡ ಈಗ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಯಾರೇ ಕೊಡಬೇಕಾದದ್ದು ನೀವು ಕೊಡ್ಬೋದು, ಬೇರೆಯವರು ನಿಮಗೆ ಕೊಡಬೇಕಾದ್ದು ಕೂಡ ನಿಮಗೆ ಹಿಂದಿರುಗಿ ಬರುವಂತಹದ್ದು ಅಂದರೆ ರಿಕವರಿ ಆಗುವಂಥ ಯೋಗವು ಕೂಡ ಈ ಮೇಷರಾಶಿಗೆ ಯೋಗ ಇದೆ. ಮತ್ತು ಸಾಲ ಕೊಟ್ಟದ್ದು ಯಾವುದಿಗಾದಿದ್ರೂ ಕೂಡ ಸಾಲ ತೆಗೆದುಕೊಳ್ಳುವಂಥ ಯೋಗ ಇದೆ. ಪಿತ್ರಾಯಿತ ಆಸ್ತಿ ವಿಚಾರ ಬಂದೆ, ಪಿತ್ರಾಯಿತ ಆಸ್ತಿಯಲ್ಲಿ ಕೆಲವು ಭಾಗಗಳು ದೊರಕಬೇಕಾದಾಗ ಅದು ಕೂಡ ಈಗ ದೊರಕುವಂಥ ಯೋಗ ಇದೆ. ಮತ್ತು ನಿಮಗೆ ಕುಟುಂಬ ಅಂತ ನಾವು ಏನು ಹೇಳ್ತೀವಿ, ಕುಟುಂಬದಲ್ಲಿ ಅಂದರೆ ಸೌಖ್ಯ ಇರ್ತದೆ, ಆರ್ಥಿಕ ಅನುಕೂಲ ಇರುತ್ತೆ. ಆದರೆ ತಮಗೆ ಸ್ವಲ್ಪ ಕೋಪ, ಹಠ, ಅಸಮಾಧಾನ, ಕೆಲವು ಒಂದಷ್ಟು ನಿಮ್ಮಲ್ಲಿ ಗುಣಧರ್ಮಗಳು ನಿಮ್ಮ ರಾಶಿಯ ಫಲದಿಂದ ಪ್ರಾಪ್ತಿಯಾಗಿರುತ್ತೆ. ಈ ಒಂದು ರಾಶಿಯವರಿಗೆ ಸೇನಾಧಿಪತಿ ರಾಶಿ ಅಂತ ಹೇಳ್ತೀವಿ. ಈ ರಾಶಿಯ ಕಾರಕ ಕುಜ ಆಗ್ತಾನೆ. ಕುಜನು ಸೇನಾಧಿಪತಿ ಅಂತ ನಾವೆಲ್ಲ ಜಾತಕ ಆಗಲಿ ಅಥವಾ ರಾಶಿ ಆಗಲಿ ಕುಂಡಲಿಯಲ್ಲಾಗಲಿ ಕುಜನನ್ನು ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮಗಳಿಗೆ ಕುಜನನ್ನು ನಾವು ಹೆಚ್ಚಿನದಾಗಿ ನಾವು ಬೆರಳಿಟ್ಟು ತೋರಿಸ್ತಕ್ಕಂಥದ್ದು. ಕುಜನ ಬಲ ಇದ್ದರೆ ಅಲ್ಲಿ ಏನು ಬೇಕಾದರೂ ಮಾಡ್ಬೋದು ಎನ್ನುವಂಥ ಒಂದು ಧೈರ್ಯ ಇರತಕ್ಕಂಥದ್ದು. ಮತ್ತು ಕೆಲವೊಂದಷ್ಟು ನಿಮ್ಮ ಒಂದು ಧೈರ್ಯ ಸಾಹಸದಿಂದಲೇ ಕೆಲವೊಂದಷ್ಟು ಕೆಲಸ ಕಾರ್ಯ ಉದ್ಯೋಗಗಳನ್ನು ಜಯಿಸ್ಕೊಂಡು ಬಂದಿದ್ದೀರಿ. ಆದರೂ ಸಪ್ತಮಂ ದೈವಚಿಂತನಂ, ಯಾವುದೇ ಒಂದು ನಮ್ಮಲ್ಲಿ ಕೆಲಸದಲ್ಲಾಗಲಿ ಕಾರ್ಯದಲ್ಲಾಗಲಿ ನಮಗೆ ಒಂದು ಮನೋಧೈರ್ಯ ಇರಬೇಕು ಅಂತಂದರೆ ಅದಕ್ಕೆ ನಮಗೆ ಕುಜನ ಅನುಗ್ರಹ ಬೇಕಾಗ್ತದೆ. ಮತ್ತು ಆರ್ಥಿಕ ಅನುಕೂಲ ಆಗಬೇಕು ಅಂದರೆ ಗುರುವಿನ ಅನುಗ್ರಹ ಬೇಕಾಗ್ತದೆ. ಹೀಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಒಂದೊಂದು ಗ್ರಹಗಳ ಅನುಕೂಲ ಮತ್ತು ಅನಾನುಕೂಲಗಳಿಂದ ಎಷ್ಟೋ ಕೆಲಸಗಳು ಅರ್ಧಕ್ಕಾಗತ್ತೆ, ನಿಂತೋಗುತ್ತೆ, ಕೆಲವು ಆಗತ್ತೆ, ಕೆಲವು ಆಗಲ್ಲ. ಇಂತಹ ಸಂದರ್ಭಗಳಲ್ಲಿ ನಾವು ನೋಡಬೇಕಾಗೋದು ಮುಖ್ಯವಾಗಿ ಗುರುವಿನ ಅನುಗ್ರಹ ಇದೆ ಅಂಥೇಳಿ. ಗುರುವಿನ ಅನುಗ್ರಹ ಇದ್ದರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡುವಂಥ ಯೋಗಗಳು ನಮಗೆ ಪ್ರಾಪ್ತಿಯಾಗತ್ತೆ. ಸರ್ವೇಶ್ವರ್ಯ ಕಾರಕನಾಗಿರ್ತಕ್ಕಂತಹ ಗುರುವಿನ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡ್ತಾನೆ. ಅಂದರೆ ಗುರುವಿನಿಂದ ನಮಗೆ ಗೌರವದ ಜೊತೆಗೆ ಆರ್ಥಿಕ ಸ್ಥಿತಿ ಅನುಕೂಲ ಆಗುತ್ತೆ. ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ, ವಿದ್ಯಾಕಾರಕನು, ಬುದ್ಧಿಕಾರಕನು, ಸಿದ್ಧಿಕಾರಕನು, ಐಶ್ವರ್ಯಕಾರಕನು, ಎಲ್ಲ ರೀತಿಯ ಸೌಭಾಗ್ಯಕಾರಕನು, ಸುಖಕಾರಕನು ಆಗಿರತಕ್ಕಂತಹ ಗುರುವಿನ ಅನುಗ್ರಹಕ್ಕೆ ನಾವು ಕಾತರಿತಾ ಇರ್ತೇವೆ. ಯಾಕೆಂದರೆ ಗುರುವಿನ ಅನುಗ್ರಹ ಆಯಿತು ಅಂದರೆ ನಮ್ಮ ಅಭೀಷ್ಟಗಳೆಲ್ಲವೂ ಸಿದ್ಧಿಸುತ್ತೆ, ನಮ್ಮ ಅಭೀಷ್ಟ ಕಾಮನೆಗಳೆಲ್ಲ ಸಿದ್ಧಿಸ್ತವೆ. ತಮ್ಮ ಯಶಸ್ಸಿಗೆ ಕಾರಣೀಭೂತನಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಬೇಕು ಅಂತ ನಾವು ಹೇಳ್ತೀವಿ. ಹೀಗೆ ಗುರುವಿನ ಪೂರ್ಣ ಅನುಗ್ರಹದಿಂದ ಈ ಮೇಷರಾಶಿಯವರು ಈ ಒಂದು ವರ್ಷದ ಪೂರ್ವಾರ್ಧದಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ಉತ್ತರಾರ್ಧ ಅಂತ ನಾವು ಏನು ಹೇಳ್ತೀವಿ ಅಂದರೆ ಈ ಒಂದು ವರ್ಷದ ಅರ್ಧ ಭಾಗ ಆದಮೇಲೆ ಗುರುವಿನ ಬಲ ಕಡಿಮೆ ಆದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸ್ಥಿತಿಯಲ್ಲಿ ಅನಾನುಕೂಲ ಆಗ್ತಕ್ಕಂಥದ್ದು, ಕೆಲವು ಕೋರ್ಟು ಕಚೇರಿ ವ್ಯಾಜ್ಯ ಇದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆಗ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಜೀವನದಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ಬಂಧು ವಿರೋಹ ಬರತಕ್ಕಂಥದ್ದು, ಮತ್ತು ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಅಸಮಾಧಾನ ಬರತಕ್ಕಂಥದ್ದು, ಇವೆಲ್ಲವೂ ಕೂಡ ಸಣ್ಣ ಪುಟ್ಟ ತೊಂದರೆಗಳು ಬರುವ ಸಾಧ್ಯತೆಗಳು ಈ ಒಂದು ಮೇಷರಾಶಿಯವರಿಗೆ ಇರ್ತದೆ ಅಂತ ಹೇಳಬೇಕು. ಅದು ಅಲ್ಲದೇನೆ ಈ ಒಂದು ವರ್ಷದ ಉತ್ತರಾರ್ಧದಲ್ಲಿ ಅಂದರೆ ಈ ವರ್ಷದ ಅರ್ಧ ಭಾಗದಲ್ಲಿ ನಂತರದಲ್ಲಿ ಇವರಿಗೆ ಶನಿಯ ತೊಂದರೆಯೂ ಕೂಡ ಪ್ರಾರಂಭ ಆಗ್ತದೆ. ಯಾಕೆ ಅಂತಂದರೆ ಇವರಿಗೆ 7 ಶನಿ ಪ್ರಾರಂಭ ಆಗುತ್ತೆ, ಮಾರ್ಚ್ ನಂತರದಲ್ಲಿ
ಪ್ರಾರಂಭ ಆಗಿರೋದ್ರಿಂದ ಅದಕ್ಕೂ ಕೂಡ ಭಾಳ ಹುಷಾರಾಗಿರಬೇಕು. ಮೇಷರಾಶಿಯವರಿಗೆ ಮಾರ್ಚ್ ನಂತರದಲ್ಲಿ 7ನೇ ಶನಿ ಪ್ರಾರಂಭ, ಮೊದಲನೇ ಪಾದದಲ್ಲಿ ಇರತಕ್ಕಂಥ ಜನ್ಮನೆ, ದ್ವಾದಶೆ ಮಂದೆ, ಚತುರ್ಥೆ, ನವಪಂಚಮೆ ಅಂತ ಹೇಳ್ತೀವಿ. ಕೆಲವು ಭಾಗದಲ್ಲಿ ಶನೇಶ್ವರನು ಸುಖವನ್ನು ಶಾಂತಿಯನ್ನು ಕೊಡ್ತಾನೆ, ಕೆಲವು ಭಾಗದಲ್ಲಿ ಕೆಲವೊಂದಷ್ಟು ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳು ಬರುತ್ತೆ. ಈ ಕಷ್ಟಕ್ಕೆ ಕಾರಕನಾಗಿರ್ತಕ್ಕಂಥವನು, ಕರ್ಮ ಮತ್ತು ಧರ್ಮಕ್ಕೆ ಕಾರಕನಾಗಿರ್ತಕ್ಕಂಥ ಶನಿಯು ದ್ವಾದಶ ಭಾವದಲ್ಲಿ ಬಂದಾಗ ಸಾಕಷ್ಟು ಮಾನಸಿಕ ಅಡಚಣೆಗಳು ಉಂಟಾಗ್ತಕ್ಕಂಥದ್ದು, ತೊಂದರೆಗಳು ಉಂಟಾಗತಕ್ಕಂಥ ಸಾಧ್ಯತೆಗಳಿರ್ತದೆ. ಅದಕ್ಕೆ ನಭಯನ್ ಜಾಸ್ತಿ ಜಾಗೃತ, ನಾವು ಜಾಗ್ರತೆಯಿಂದ ಇರೋದ್ರಿಂದ ಯಾವುದೇ ತೊಂದರೆಗಳು, ತೊಡಕುಗಳಿದ್ದರೂ ಕೂಡ ಪರಿಹಾರ ಆಗುವಂಥ ಒಂದು ಯೋಗವೂ ಕೂಡ ನಮ್ಮಲ್ಲಿ ಇರುತ್ತೆ. ಬುದ್ಧಿ ಕರ್ಮಾನುಸಾರವಾಗಿ ಬುದ್ಧಿ ನಮಗೆ ಭಗವಂತ ಕೊಟ್ಟಿರ್ತಾನೆ. ಅದಕ್ಕೆ ಬುದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆ, ಯೋಚನೆ ಮಾಡಬೇಕು. ಖಂಡಿತವಾಗಿಯೂ ನಮಗೆ ತೊಂದರೆ ಬರತಕ್ಕಂಥದ್ದ ಪರಿಹಾರ ಮಾಡಿಕೊಳ್ಳುವಂಥ ಯೋಗ ಸಾಮರ್ಥ್ಯ ನಮಗೂ ಇರ್ತದೆ, ದೇವರಿಗೂ ಇರ್ತದೆ. ದೇವರನ್ನು ನಂಬಬೇಕು. ಅದರ ಜೊತೆಗೆ ಮೇಷರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ವರ್ಷದ ಉತ್ತರಾರ್ಧದಲ್ಲಿ ತೊಂದರೆಗಳು, ತೊಡಕುಗಳು ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆಗಳಿದೆ. ಆಗ ತೊಂದರೆ ಆಗುತ್ತೆ ಅಂತಲ್ಲ, ಆಗುವ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆ ವಹಿಸಬೇಕು. ಎಷ್ಟು ನೀವು ಎಚ್ಚರಿಕೆಯನ್ನು ವಹಿಸ್ತೀರಾ, ಎಷ್ಟು ನೀವು ಜಾಗೃತರಾಗಿರ್ತಾರೋ ಅಷ್ಟು ಸಮಸ್ಯೆಗಳಿಂದ ನೀವು ಪಾರಾಗ್ತೀರಿ ಅನ್ನುವಂಥದ್ದು. ಮತ್ತು ನಿಮ್ಮ ಸುಖಸ್ಥಾನ ಅಂತ ನಾವು ನೋಡಬೇಕು. ಸುಖ ಅಂದರೆ ಮನುಷ್ಯನಿಗೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ವಸ್ತುವಾಹನ, ಧನಕನಕ ಇವೆಲ್ಲವನ್ನೂ ಕೂಡ ಮನುಷ್ಯ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೂ ಕೂಡ ಈ ಯುಗ ಅನ್ನುವಂಥ ಯುಗ ಪ್ರಮಾಣದಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ, ಒಂದು ಯೋಚನೆ ಇರುತ್ತೆ, ಒಂದು ಇಚ್ಛೆ ಅಂತ ಇರ್ತದೆ. ಮಕ್ಕಳು ಓದಬೇಕು ಅಂತ ಇರುತ್ತೆ, ನನ್ನ ದಾಂಪತ್ಯ ಚೆನ್ನಾಗಿರಬೇಕು ಅಂತ ಇರುತ್ತೆ, ನನ್ನ ತಂದೆ ತಾಯಿ ಆರೋಗ್ಯವಾಗಿರಲಿ ಅಂತ ಇರುತ್ತೆ, ನನಗೆ ಒಂದು ಒಳ್ಳೆಯ ಒಂದು ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣ, ಮನೆಯ ಒಂದು ಸಂಬಂಧ ಇರಲಿ ಅಂತ ಇರ್ತದೆ. ಹೀಗೆ ಇರುವಾಗ ಮನೆಯಲ್ಲಿರ್ತಕ್ಕಂಥ ಒಂದು ಮನೆ ಪ್ಲಾಟು ಖರೀದಿ ಮಾಡುವಂಥ ಯೋಗ ಮತ್ತು ವಾಹನವನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡ ಈ ವರ್ಷದ ಪೂರ್ವಾರ್ಧದಲ್ಲಿ ನಿಮಗಿದೆ ಎನ್ನುವಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತದೆ. ಮತ್ತು ಉತ್ತರಾರ್ಧ ಸ್ವಲ್ಪ ನಿಮಗೆ ಅಡಚಣೆ ಇರೋದ್ರಿಂದ ಪೂರ್ವಾರ್ಧದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನಾನು ಹೇಳ್ತೀನಿ. ಹೀಗಿರುವಾಗ ನಿಮಗೆ ಶುಭ ಫಲದ ಜೊತೆಗೆ ಇನ್ನು ಸ್ವಲ್ಪ ಮಟ್ಟಿಗೆ ಕಷ್ಟ ಕಾರ್ಪಣ್ಯಗಳು ಜೊತೆಗೆ ಇರುತ್ತೆ. ಕಾರಣ ಏನು ಅಂತಂದರೆ ನಿಮಗೆ 7ನೇ ಶನಿಯ ಪ್ರಭಾವದಿಂದ. ಹೀಗೆ ಇಂತಹ ತೊಂದರೆಗಳೆಲ್ಲವೂ ಕೂಡ ಪರಿಹಾರ ಆಗಬೇಕಂತಂದರೆ ಭಗವಂತನ ಆರಾಧನೆಯನ್ನು ಮತ್ತು ಅವರಿಗೆ ಸಂಬಂಧಪಟ್ಟಂಥ ಜಪತಪಗಳನ್ನು ಕೂಡ ನಾವು ಆರಾಧನೆಯನ್ನು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದೆಲ್ಲವನ್ನೂ ನಾವು ಸ್ವಲ್ಪ ಮಟ್ಟಿಗೆ ಆಚರಣೆಯನ್ನು ಇಟ್ಕೊಬೇಕು. ಅದರ ಜೊತೆಗೆ ಇನ್ನು ಮಕ್ಕಳನ್ನು ಯೋಚನೆ ಮಾಡ್ತೀವಿ. ಮಕ್ಕಳು ನಮಗೆ ವಿದ್ಯಾವಂತರಾಗಬೇಕು ಅಂತ ಇರುತ್ತೆ. ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಶ್ರೀಮಂತರಾಗ್ತಾರೆ, ಗುಣವಂತರಾಗ್ತಾರೆ. ಮತ್ತು ಹೊರದೇಶದಲ್ಲಿ ಹೋಗಿ ಪ್ರಯಾಣ ಮಾಡಿ ಅಲ್ಲಿ ಓದುವಂಥ ಯೋಗವು ಕೂಡ ನಿಮ್ಮ ಮಕ್ಕಳಿಗಿದೆ ಅನ್ನೋದು ಭಾಳ ಸಂತೋಷದ ವಿಚಾರ. ಆಮೇಲೆ ನಿಮ್ಮ ಆರೋಗ್ಯದ ವಿಚಾರ ಮಾಡಬೇಕು. ಮನುಷ್ಯನಿಗೆ ಆರೋಗ್ಯಂ ಧನ ಸಂಪದಂ. ಆರೋಗ್ಯ ಇಲ್ಲ ಅಂದರೆ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಆರೋಗ್ಯ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆರೋಗ್ಯ ನಿಮಗೆ ಸ್ವಲ್ಪ ಮಟ್ಟಿಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗುತ್ತೆ. ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಅಥವಾ ನರಗಳ ವೀಕ್ನೆಸ್ ಆಗೋದು, ಸುಸ್ತಾಗೋದು, ಆಯಾಸಾಗೋದು, ಲೋ ಬಿ ಪಿ ಆಗೋದು, ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳು. ಮತ್ತು ಸಂದುವಾತ ಬರ್ತಕ್ಕಂಥದ್ದು, ಗಂಟು ನೋವು ಬರ್ತಕ್ಕಂಥದ್ದು, ಬೆನ್ನು ನೋವು, ಸೊಂಟ ನೋವು, ತಲೆನೋವು, ಮೈಗ್ರೇನು ಈ ಥರ ಬರುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಆಗಿರುತ್ತೆ. ಮತ್ತು ಹೆಚ್ಚಿನದಾಗಿ ಏನೂ ಇರೋದಿಲ್ಲ. ನಿಮಗೆ ಹೋಗಿ ಅಡ್ಮಿಟ್ ಆಗುವಂಥದ್ದೇನು ಕಂಡು ಬರ್ತಾ ಇಲ್ಲ. ತಾತ್ಕಾಲಿಕವಾಗಿ ಔಷಧಿಯನ್ನು ತೆಗೆದುಕೋಬೇಕು. ತಾತ್ಕಾಲಿಕವಾಗಿ ಔಷಧಿಯ ಉಪಚಾರಗಳನ್ನು ಮಾಡಿಕೊಂಡಾಗ ನಿಮಗೆ ಆ ಸಮಸ್ಯೆಗಳು ಪರಿಹಾರ ಆಗ್ತದೆ, ಅಂಥ ತೊಂದರೆಗಳಿಂದ ಪಾರಾಗಬಹುದು. ಇನ್ನು ದಾಂಪತ್ಯದ ಚಿಂತನೆ ಮಾಡುವಾಗ ದಾಂಪತ್ಯದಲ್ಲಿ ಯಾವುದೇ ರೀತಿಯ ವ್ಯರ್ಥ ಇರೋದಿಲ್ಲ, ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ, ಅದು ಕೂತ್ಕೊಂಡು ಮಾತಾಡುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಕೋರ್ಟು ಕಚೇರಿಯಲ್ಲಿ ನಿಮಗೆ ತೊಂದರೆ ಬರುವ ಸಾಧ್ಯತೆ ಇರೋದರಿಂದ ಇವಾಗ ಯಾವುದೇ ರೀತಿ ತೊಂದರೆಗಳಿದ್ದರೂ ಕೂಡ ಕುಳಿತು ಮಾತಾಡಬೇಕು. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸ ಅಸಮಾಧಾನ ಇರುತ್ತೆ, ಅದನ್ನು ಕುಂತು ಮಾತಾಡಿ. ಮತ್ತು ನಿಮ್ಮ ಕಮಿಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡ್ತಕ್ಕಂಥದ್ದು, ಬಿಸ್ನೆಸ್ ಪಾರ್ಟ್ನರು, ಇದರಲ್ಲೂ ಕೂಡ ಭಾಳ ಜಾಗ್ರತೆ ವಹಿಸೋದು ಭಾಳ ಮುಖ್ಯವಾದ ವಿಚಾರ ಆಗುತ್ತದೆ. ನಿಮ್ಮ ಆಯುಷ್ಯ ಸ್ಥಾನ ತುಂಬ ಚೆನ್ನಾಗಿದೆ, ಆಯುಷ್ಯ ಚೆನ್ನಾಗಿರ್ತದೆ, ನೀವು ಆದರೂ ಕೂಡ ಜಾಗೃತರಾಗಿರಬೇಕು. ಆಮೇಲೆ ಭಾಗ್ಯ ಅಂತ ನಾವೇನು ಹೇಳ್ತೀವಿ, ಪುರುಷನ ಭಾಗ್ಯ, ಸ್ತ್ರೀ ಚಿತ್ತ ಅಂತ ಹೇಳ್ತೀವಿ. ಯಾಕೆಂದರೆ ಒಬ್ಬೊಬ್ಬ ಒಂದು ಮನಸ್ಸು ಚಂಚಲವಾಗಿರ್ತದೆ, ಒಂದು ಆರೋಗ್ಯವೂ ಕೂಡ ಹಾಗೆ ಚಂಚಲಾಗಿರ್ತಕ್ಕಂಥದ್ದು. ಹಾಗೆ ಹೀಗಿದ್ದೀವಿ, ಇನ್ನು ಸ್ವಲ್ಪ ಹೊತ್ತಿಗೆ ಹೇಗಿರ್ತೀವಿ ಅಂತ ನಮ್ಮ ಇಚ್ಛೆಯಲ್ಲಿ ನಮ್ಮ ಕೈನಲ್ಲಿಲ್ಲ. ಸಪ್ತಮ ದೈವಚಿಂತನ, ದೇವರ ಚಿಂತನೆ ಹೇಗಿದೆ ಆಗಿರ್ತೀವಿ. ಆದರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಯೋಚನೆಯನ್ನು ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಯೋಚನೆಯಿಂದ ಮಾಡಬೇಕು. ಆಗ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಿ. ಪಿತೃಗಳಿಗೆ ಒಂದು ತಂದೆ ತಾಯಿಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿದೆ ಈ ಒಂದು ವರ್ಷದ ಪೂರ್ವಾರ್ಧದಲ್ಲಿ. ಅಂದರೆ 6 ತಿಂಗಳ ಮುಂಚಿತವಾಗಿ, ಅಂದರೆ ಇವಾಗಿಂದ ಒಂದು 6 ತಿಂಗಳು ಅಂತ ಇಟ್ಕೊಳ್ಳಿ. ಮುಂದಿನ 6 ತಿಂಗಳಲ್ಲಿ ಸ್ವಲ್ಪ ಅವರಿಗೆ ಚೇತರಿಸಿಕೊಳ್ಬೋದು. ಅವರ ಆರೋಗ್ಯದ ಬಗ್ಗೆ ಗಮನವಹಿಸಬೇಕು. ಮತ್ತು ಅದಲ್ಲದೆ ನಿಮಗೆ ಖರ್ಚು ವೆಚ್ಚವನ್ನು ಚಿಂತನೆ ಮಾಡುವಾಗ ನಿಮ್ಗೆ ಏನು ದುಡ್ಡು ಬಂದಿರುತ್ತೆ ಎಲ್ಲ ಖರ್ಚಾಗತ್ತೆ. ಖರ್ಚಾಗೋದ್ರಲ್ಲಿ ಶುಭ ಕಾರ್ಯಕ್ಕೆ ಖರ್ಚಾಗುತ್ತೆ, ಒಂದು ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ಕಾರ್ಯಕ್ಕೆ ಖರ್ಚಾಗುತ್ತೆ. ಒಂದು ಸೈಟು, ಮನೆ ತಗೋತೀರಿ, ಇಲ್ಲಿ ವಿವಾಹ ಮಾಡ್ತೀರಿ, ವಿವಾಹ ಆಗುವಂಥ ಯೋಗ ಇದೆ, ನಾಮಕರಣ ಮಾಡುವಂಥ ಯೋಗ ಇದೆ, ಮನೆ ಕಟ್ಟುವಂಥ ಯೋಗ, ಇವೆಲ್ಲವೂ ಯೋಗ ಫಲಗಳಿರೋದ್ರಿಂದ ಅಂತಹ ಶುಭ ಕಾರ್ಯಗಳಿಗೆ ನೀವು ಖರ್ಚು ಮಾಡುವಂಥ ಯೋಗಗಳು ಇರೋದ್ರಿಂದ
ಅಂಥದ್ದಕ್ಕೆ ಖರ್ಚಾಗತ್ತೆ. ಯಾವುದೇ ರೀತಿಯ ದುಡ್ಡು ಕಾಸುಗಳು ಅನಿರೀಕ್ಷಿತವಾಗಿ ನಮಗೆ ಖರ್ಚಾಗೋದಿಲ್ಲ. ಅಂಥ ಖರ್ಚಾಗೋದಿದ್ರೂ ಕೂಡ ಕೆಲವೊಂದು ಸಮಯ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಖರ್ಚು ಮಾಡಬೇಕಾಗ್ತದೆ. ಇಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ಕೆಲವು ಜೀವನದಲ್ಲಿ ಬರುತ್ತೆ ಹೋಗುತ್ತೆ, ಆದರೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ರೀತಿಯಲ್ಲೂ ಕೂಡ ದೊರಕಬೇಕು ಅನ್ನುವಂಥದ್ದು. ಮತ್ತು ನಿಮಗೆ ಈ ವರ್ಷದ ಪೂರ್ವಾರ್ಧ ಚೆನ್ನಾಗಿದೆ, ಉತ್ತರಾರ್ಧ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರ್ತದೆ. ಹಾಗಾಗಿ ಅದಕ್ಕೆ ತಾವು ಸಿದ್ಧತೆಯನ್ನು ಮಾಡ್ಕೋಬೇಕು. ಒಂದು ವೇಳೆ ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ತೊಂದರೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡಿಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಹತ್ತಿರಲಿರ್ತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ 9 ಮಂಗಳವಾರ ತಾವು ಕುಂಕುಮಾರ್ಚನೆಯನ್ನು ಮಾಡಿಸೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ ಹೊಂದಿ ಸುಖ ಸಮೃದ್ಧಿ ಶಾಂತಿ ವಸ್ತುವಾನ ಧನಕನಕಾದ ಐಶ್ವರ್ಯಗಳೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಮನಸ್ಸಿಗೆ ನೆಲೆಸುತ್ತೆ. ಶುಭವಾಗಲಿ.